ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಿಸಿದ್ದೆ ಮತ್ತಷ್ಟು ಸುದ್ದಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ, ಸಮರ್ಥ್ ಗೆದ್ದೇ ಗೆಲ್ತಾರೆ ಅಂತ 6 ಸಲ ಅಪ್ಪಾಜಿನ ಗೆಲ್ಲಿಸಿದ್ದಾರೆ. ಸಮರ್ಥರಲ್ಲಿ ಜನ ಉತ್ಸಾಹ ಕಾಣ್ತಿದ್ದಾರೆ, ಜನ ಗೆಲ್ಲಿಸ್ತಾರೆ ಅಂತ. ಗೆಲ್ತಾರ್ರಿ, ನೀವು ಜನ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. 6 ಬಾರಿ ಅಪ್ಪಾಜಿ ಅವ್ರನ್ನ ಗೆಲ್ಲಿಸಿದಂತಹ ಜನ ಇವರು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಪ್ಪಾಜಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಹಾಗೂ ಸಮರ್ಥನಲ್ಲಿ ಒಬ್ಬ ಯುವಕನ ಒಂದು ಉತ್ಸಾಹವನ್ನ ಕಾಣ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ರೀತಿಯಿಂದನೂ ಕೂಡ ಗೆಲ್ಲುವಂತಹ ಭರವಸೆ ಇದೆ. ಫ್ಯಾಮಿಲಿ ರಾಜಕಾರಣ ಅಂದ್ರೆ ಈಗ ಯಾವ ಪಕ್ಷದಲ್ಲಿ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿಲ್ಲ ನೀವೇ ನೋಡಿದಿರ. ಅಜ್ಜ ಅವರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಕೂಡ ಇರ್ತಾರೆ. ಯಾಕಂದ್ರೆ ಜನರು ಕೂಡ ನೋಡ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಎಷ್ಟು ನಾವು ಸಕ್ರಿಯವಾಗಿ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಪದೇ ಪದೇ ಟಿಕೆಟ್ ಅಪ್ಪಾಜಿಯವರ ಕ್ಷೇತ್ರವನ್ನ ಮತ್ತೆ ಮಲ್ಲಿಕಾರ್ಜುನ್ ಅವರ ಕ್ಷೇತ್ರ ಆಯಿತು, ಈಗ ಶಾಮನೂರ್ ಸಮರ್ಥ್ ಅವ್ರ ಮೊಮ್ಮಗಂಗೆ ಕೊಟ್ಟಿದ್ದಾರೆ. ಸೊ ಇದು ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಜಾಸ್ತಿ ಒಂದು ಸರ್ವೆ ಮಾಡಿಬಿಟ್ಟು ಗೆಲ್ಲುವಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನರು ಭರವಸೆಯ ಮತವನ್ನು ಕೂಡ ಕೊಡ್ತಾರೆ ಅಂತ ನಮಗೂ ಕೂಡ ಭರವಸೆ ಇದೆ. ನೆಕ್ಸ್ಟ್ ಚುನಾವಣೆನ ನಾನು ಹೇಳಲ್ಲ, ಯಾಕಂದ್ರೆ ಅದು ಇರೋದು ಕೆಪಿಸಿಸಿ ಎಐಸಿಸಿ ವರಿಷ್ಠರ ತೀರ್ಮಾನ. ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಬೇಕಾಗಿದೆ. ಆಸ್ ಎ ರೂಟೀನ್ ಸಮೀಕ್ಷೆ ಮಾಡ್ತಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.